ಇಂದು ಮೈಸೂರಿನಲ್ಲಿ 24/11/2025ರಂದು ಮೈಸೂರು ಅಶೋಕ ರೋಡಲ್ಲಿ ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘ ರಿಜಿಸ್ಟ್ರಾರ್ ಅವರ ವತಿಯಿಂದ ನಾಡಿಗೆ ಸೇವೆ ಸಲ್ಲಿಸಿದ ಮಾನ್ಯರನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅದಲ್ಲದೆ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರು ಸಹ ರಕ್ತದಾನ ಮಾಡಿ ಕೆಲವರಿಗೆ ಮಾದರಿಯಾದರು. ಹಾಗೆ ಸಂಘದ ಅಧ್ಯಕ್ಷರಾದ ಗೋಲ್ಡನ್ ಸುರೇಶ್ ಹುಟ್ಟುಹಬ್ಬವನ್ನು ಸಂಘದ ಸದಸ್ಯರು, ಅಧ್ಯಕ್ಷರು ಹಾಗೂ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಮಂಜೇಗೌಡರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಹಾಗೂ ಗಣ್ಯರು ಮಾಜಿ MP ಪ್ರತಾಪ್ ಸಿಂಹ ಹಾಗೂ ಅವ್ವ ಮಹದೇಶ್, ಚೈನ್ ಸಿಂಗ್ ಪುರೋಹಿತ್ರವರು ಅನೇಕ ಗಣ್ಯರು ಭಾಗಿಯಾಗಿದ್ದು, ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸುರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಹಾಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ರವಿ ಪ್ರಕಾಶ್, ಸಂಘದ ಅಧ್ಯಕ್ಷರಾದ ಗೋಲ್ಡನ್ ಸುರೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಗುರು ಡೈಮಂಡ್ ಅವರು ಸಂಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡು ಈ ಒಂದು ಸಂಘ ಸಂಸ್ಥೆಗೆ ಸಾಮಾನ್ಯರಿಗೆ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದಕ್ಕೆ ಎಲ್ಲರೂ ಸಂತೋಷ ವ್ಯಕ್ತಪಡಿಸಿದರು. ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಡ್ತಾ ಇದ್ದಾರೆ ಬಂಧುಗಳೇ. ಅವ್ರು ಹೇಳಿದಾಗೆ, ನಮ್ಮ ಅಭಿವೃದ್ಧಿ ಅಧ್ಯಕ್ಷರು ಹೇಳಿದಾಗೆ, ನಮ್ಮ ಆಭರಣ ತಯಾರಕರ ಕಷ್ಟ ಹೇಳ್ತಿರೋದು. ಯಾಕಂತಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಆಭರಣಗಳು, ಯಾರ್ಯಾರು ತಯಾರು ಬರ್ತಕ್ಕಂಥ ಆಭರಣಗಳು ಬಂದು ಈ ಸ್ಥಳೀಯ ಕೆಲಸಗಾರರಿಗೆ ಬಹಳ ತೊಂದರೆಯಾಗಿದೆ. ಅಂತಹ ತೊಂದರೆಯನ್ನು ಸಂಘ ಒಗ್ಗಟ್ಟಾಗಿ ಸೇರಿಕೊಂಡು ನಿವಾರಣೆ ಮಾಡ್ತಾ, ನಾವು ಕೂಲಿಕಾರರಲ್ಲ, ಕುಶಲಕರ್ಮಿಗಳು. ನಾವು ಆಭರಣ ತಯಾರು ಮಾಡ್ತಕ್ಕಂಥವ್ರು ಕುಶಲಕರ್ಮಿಗಳು. ಈ ಕುಶಲಕಲೆ ಬೆಳೀಲಿ ಅಂತ ಹೇಳ್ತಾ ನಮ್ಮ ಗೋಲ್ಡನ್ ಸುರೇಶ್ನವರು ಬಹಳ ಆ್ಯಕ್ಟಿವ್ ಆಗಿರ್ತಕ್ಕಂಥ ಬಂಧುಗಳು. ಯಾಕಂದರೆ ಅವರು ಎಲ್ಲ ಕ್ಷೇತ್ರದಲ್ಲೂ, ಚಲನಚಿತ್ರ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ನಮ್ಮ ತಯಾರಕರ ಸಂಘದ ಅಭಿವೃದ್ಧಿಗಾಗೋಸ್ಕರ ದುಡಿತಾ ಇರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಮುಖ್ಯವಾಗಿ ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಏನು ಇದು ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರಲಿ, ನಮ್ಮ ಆಭರಣ ತಯಾರಕರ ಸಂಘ ಅದ್ದೂರಿಯಾಗಿ ಬೆಳೆಯಲಿ, ಆಭರಣ ತಯಾರಕರ ಕಷ್ಟ ಸುಖವನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ನಮಗೆ ಒಂದು ಸಲ ಮಾತು. ನಮ್ಮ ಗೌರವ ಅಧ್ಯಕ್ಷರು ಈ ಸಲ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ. ಗೆಸ್ಟ್ಗಳು ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಇನ್ನೂ ಹರಿಸ್ಕೊಡೆಲ್ಲ ಬರ್ತಾರೆ. ಮಂಜೇಗೌಡರು, ಪ್ರತಾಪ್ ಸಿಂಹ ಭಾರಿ ಖುಷಿ ಆಗ್ತಿದೆ. ಎಲ್ಲರೂ ಬಂದಿದ್ದಾರೆ. ಬಿಟ್ಟರೆಲ್ಲ ತುಂಬ ಜನ ಎಲ್ಲ ಮಾತಾಡ್ತಾರೆ. ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಹಿಂಗೆ ನಡೀಲಿ ಅಂತ ಕೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಕ್ಯಾಂಪ್ ಎಲ್ಲ ಹಾಕ್ಸಿದ್ದೀವಿ. ಬ್ಲಡ್ ಕ್ಯಾಂಪು, ಎಲ್ಲ ಥರ ಕ್ಯಾಂಪು, 9 ಥರ ಕ್ಯಾಂಪ್ಗಳು ಹಾಕ್ಸಿದ್ದೀವಿ. ಎಲ್ಲರೂ ಬಂದು ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ತುಂಬ ಖುಷಿ ಆಗ್ತಿದೆ ಸರ್. ಹಾಗೆ ಈಗ ಪೊಲೀಸ್ ಇಲಾಖೆಯಿಂದ ಬಂದಿರುವಂಥವ್ರು ಅವರು ಸಹ ನಿಮ್ಮ ಒಂದು ಬರ್ತ್ಡೇಲಿ ಬ್ಲಡ್ ದಾನ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಹೌದು ಸರ್, ಭಾರಿ ಖುಷಿ ಆಗಿದೆ. ತುಂಬ ಜನ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ. ಕರ್ನಾಟಕದ ಮಹಾಜನತೆಗೆ, ನನ್ನ ಅಭಿಮಾನಿ ದೇವರುಗಳಿಗೆ ಜೂನಿಯರ್ ರಾಜ್ಕುಮಾರ್ನ ಶಿರಸಾಷ್ಟಾಂಗ ವಂದನೆಗಳು. ಇವತ್ತಿನ ದಿವಸ ಮೈಸೂರಿನಲ್ಲಿ ಅಶೋಕ ರೋಡಲ್ಲಿ ನೂರಾರು ಜ್ಯುವೆಲರಿ ಶಾಪ್ಗಳಿದೆ. ಅಲ್ಲಿ ಕೆಲಸಗಾರರು ಮಾಡ್ತಿರುವಂತಹ ಎಲ್ಲ ಕೆಲಸಗಾರರು ಸೇರಿ ಇವತ್ತು ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು, ಹಾಗೆ ಜೊತೆಗೆ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ಮುಖ್ಯಸ್ಥರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಲನಚಿತ್ರ ನಿರ್ಮಾಪಕರಾಗಿರುವಂಥ ಗೋಲ್ಡನ್ ಸುರೇಶ್ ಅವರ ಆಯೋಜನೆ ಅಡಿಯಲ್ಲಿ ಇದು ಅತಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಚಾಮುಂಡೇಶ್ವರಿ ತಾಯಿ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಸದಾ ಕಾಲದಲ್ಲಿ ಹಲವಾರು ಕಲಾವಿದರನ್ನ ಧರ್ಮಿಷ್ಠ ಸಿನಿಮಾದ ಮೂಲಕ ಅವರು ತೆರೆಗೆ ತರಲಿದ್ದಾರೆ. ಆ ಧರ್ಮಿಷ್ಠ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಅಭಿನಯಿಸಿದ್ದೇನೆ. ನನ್ನ ಜೊತೆ ಹಲವಾರು ಕಲಾವಿದರುಗಳು ಜೊತೆಗೂಡಿ ಆ ಚಿತ್ರ ಸಂಘಕ್ಕೆ ಕನ್ನಡ ರಾಜ್ಯೋತ್ಸವ ಸೇವೆಗೆ ಮಾಡಿದ್ದಾರೆ. ಮೊದಲನೇ ಬಾರಿ ಮೈಸೂರಿಗೆ ಇದು ಕನ್ನಡ ರಾಜ್ಯೋತ್ಸವದ ನಮ್ಮ ಸುರೇಶ್ ಗೋಲ್ಡನ್ ಅವರು ಮಾಡಿದ್ದಾರೆ. ಅವ್ರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ವಂದನೆ.